GBAಯಿಂದ ಜಸ್ಟ್ 9 ನಿಮಿಷದ ಹಿಂದೆ ಇದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ನಕ್ಷೆ ಮಂಜೂರಾತಿ ವಿರುದ್ಧವಾಗಿ ನಿರ್ಮಾಣಗೊಂಡ ಕಟ್ಟಡಗಳಿಗೆ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತಾ ಇದ್ದೀವಿ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ಇದ್ರ ಪ್ರಕಾರ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಹೋಡಿ ವಿಭಾಗದಲ್ಲಿ ಮಂಜೂರಾತಿ ನಕ್ಷೆ ವಿರುದ್ಧವಾಗಿ ಹೆಚ್ಚುವರಿ ಮಹಡಿಗಳನ್ನು ನಿರ್ಮಿಸಿದ್ದು 2 ಕಟ್ಟಡಗಳ ಅನಧಿಕೃತ ಭಾಗಗಳನ್ನು ಇಂದು ಆಯುಕ್ತರಾದ DS ರಮೇಶ್ ರವರು ನಿರ್ದೇಶನದಲ್ಲಿ ತೆರವುಗೊಳಿಸಲಾಯಿತು ಅಂತ ಹೇಳಿ ಅವರ GBA ಅಫಿಷಿಯಲ್ ಫೇಸ್ಬುಕ್ ಪೇಜ್ನಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ರಿಲೇಟೆಡ್ಡು ಇಲ್ಲೀಗಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ ಬೆಂಗಳೂರು ಡೆಮೋಲಿಷನ್ ಅಂತ ಹೇಳಿ ಒಂದು ವಿಡಿಯೋನ ನನ್ನ ಚಾನಲಲ್ಲಿ ಹಾಕಿದ್ದೆ. ಅದಕ್ಕೆ ಕಮೆಂಟ್ಸ್ಗಳು ಕೂಡ ಸ್ವಲ್ಪ ನೆಗೆಟಿವ್ ಆಗೇ ಬಂದಿತ್ತು. ಅಂಥದ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ. ಯಾಕೆ ಅಂದರೆ ನಾವೇನು ಮಾಡಬೇಕು ಅದನ್ನ ನಾವು ಮಾಡ್ತಾನೆ ಇರ್ತೀವಿ. ಜನ ಏನು ಕಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ಜನರ ಪರ ಇದ್ದೀವಿ. ಒಬ್ರಿಗೆ ಬೇಕಿಲ್ಲ ಅಂದರೆ ಅದು ಬೇರೆಯವ್ರಿಗೆ ಬೇಕಿರುತ್ತೆ. ನೀವು ಹೋಗಿ ಆ ವಿಡಿಯೋನ ನೋಡಿ, ಅದರಲ್ಲಿ ಫುಲ್ ಡೀಟೇಲ್ಸ್ ಇದೆ. ಇದೊಂದು ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಂದು ಇನ್ಸ್ಟ್ರಕ್ಷನ್ಸು ಆಫೀಸರ್ಸ್ಗೆ ಹೋಗಿರೋದಂತೂ ಸತ್ಯ. ಅದ್ರ ಪ್ರಕಾರ ಅವ್ರು ಆ್ಯಕ್ಷನ್ಸ್ ತಗೊಳ್ತಾ ಇರೋದು ಸತ್ಯ. ನೀವು ಆ ವಿಡಿಯೋ ಹೋದರೆ ಆ ವಿಡಿಯೋನ ನೋಡೋದ್ರ ಮೂಲಕ ನಿಮಗೆ ಆ ವಿಡಿಯೋದಲ್ಲಿ ಏನಿತ್ತು, ಏನು ಇದು ಡೆಮೊಲಿಷನ್ ಆಗ್ತಾ ಇರೋದು, ಹೊಸ್ದಾಗಿ ಕಟ್ಟಿರೋ ಬಿಲ್ಡಿಂಗ್ GBA ಅಂಡರಲ್ಲಿ ಅನ್ನೋದೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ನೀವು ಮನೆ ಕಟ್ಟಬೇಕಾದ್ರೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಏನೆಲ್ಲ ಡೀಟೇಲ್ಸು ಅದರಲ್ಲಿದೆ. ಅದು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ.